ಕರ್ನಾಟಕದ ಟಾಪ್ 10% ವಿದ್ಯಾರ್ಥಿಗಳಲ್ಲಿ ಒಂದು ಸೀಕ್ರೆಟ್ ಇದೆ. ಅದೇನಪ್ಪಾ ಅಂತಂದ್ರೆ ತಮಗೆ ಅರ್ಥವಾಗೋ ಭಾಷೆಗಳಲ್ಲಿ ಸಬ್ಜೆಕ್ಟ್ ಗಳನ್ನ ಅರ್ಥ ಮಾಡ್ಕೊಂಡು ತಾವು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಕೋರ್ ಅನ್ನ ಅಂಕಗಳನ್ನ ಜಾಸ್ತಿ ಮಾಡ್ಕೋತಾರ. ಹಾಗಿದ್ರೆ ನೀವ್ ಯಾಕೆ ತರ ಮಾಡ್ತಿದ್ದೀರಾ? ನವೋದಯ ಚಾಂಪಿಯನ್ ಬ್ಯಾಚ್ಗೆ ನೀವು ಏನಾದರೂ ಅಟೆಂಡ್ ಆಗಿದ್ರೆ ನಿಮಗೂ ಸಹ ನಿಮಗೆ ಅವರನ್ನ ಅವಕಾಶ ಅದು ಯಾವ್ದು ನೀಡ್ತಾ ಇದೆಯಪ್ಪ ಅಂತಂದ್ರೆ ಪರಿಶ್ರಮ ನವೋದಯ ಉಚಿತ ತರಬೇತಿ ಕೇಂದ್ರ. ಹಾಗಿದ್ರೆ ಇನ್ಯಾಕ್ ತರ ಮಾಡ್ತಾ ಇದ್ದೀರಾ? ನೀವು ಚಾಂಪಿಯನ್ ಆಗ್ಬೇಕಾ? ಚಾಂಪಿಯನ್ ಆಗ್ಬೇಕಾದ್ರೆ ಪ್ರತಿದಿನ ನಾವು ಹೇಳ್ತಕ್ಕಂತಹ ಕ್ಲಾಸ್ಗಳನ್ನ ನೋಟ್ ಮಾಡ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ ಭಾಷೆಯಲ್ಲೇನೆ ತಿಳಿಸ್ತಾ ಇದ್ದೀವಿ. ಹಾಗಾದ್ರೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ನೀವು ಕಳಿಸಿದ್ರೆ ಸಾಕು. ನಾವು ನಿಮಗೆ ಪ್ರತಿದಿನ ಉಚಿತವಾದ ಕ್ಲಾಸ್ಗಳನ್ನ ನೀಡ್ತಾ ಇದ್ದೀವಿ. ಹಾಗಾದ್ರೆ ಯಾವುದೇ ಯೋಚನೆ ಮಾಡದೆ ನೀವು ಏನ್ ಮಾಡ್ಬೇಕೀಗ? ಪ್ರತಿದಿನ ಕ್ಲಾಸ್ಗಳನ್ನ ಅಟೆಂಡ್ ಆಗಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ, ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಕಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಿದ್ದೆ ಆದ್ರೆ ನಾವು ನಿಮಗೆ ಪ್ರತಿ ದಿವಸ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಸಹ ನಾವೇನ್ ಮಾಡ್ತೀವಿ? ನೀಡ್ತಾ ಇರ್ತೀವಿ. ಹಾಗಾದ್ರೆ ಮಕ್ಕಳೇ, ನೀವು ಮನೇಲಿ ಇದ್ಕೊಂಡು ಪ್ರತಿದಿನ ಕ್ಲಾಸ್ಗಳನ್ನ ನೋಡೋದ್ರ ಜೊತೆಗೆ ನೀವು ಏನ್ ಮಾಡ್ಬೇಕ್ರಿ? ಅಭ್ಯಾಸವನ್ನ ಸಹ ಮಾಡ್ಬೇಕು. ಹೌದಾ? ನಾವು ಹೇಳ್ತಕ್ಕಂತ ಪ್ರತಿಯೊಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನ ನೀವು ಒಂದು 100 ಪೇಜ್ ಬುಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ನೀಟಾಗಿ ಬರ್ಕೊಂಡು ನೀವು ಅದನ್ನ ರಿವಿಷನ್ ಮಾಡ್ತಾ ಹೋದ್ರೆ ನೀವು ಮನೆಯಲ್ಲಿ ಚಾಂಪಿಯನ್. ಯಾವ ಚಾಂಪಿಯನ್ ರೀ? ನವೋದಯ ಚಾಂಪಿಯನ್ ಆಗ್ಬಹುದು. ಹೌದಾ? ಆಲ್ರೆಡಿ ನೀವು ರೆಡಿ ಆಗ್ತಾ ಇದ್ದೀರಾ? ಹಾಗಾದ್ರೆ ಯಾಕೆ ಲೇಟು? ಪ್ರತಿ ದಿವಸ ನೀವೇನ್ ಮಾಡ್ರಿ? ವರ್ಕ್ ಅನ್ನ ಮಾಡ್ರಿ. 100ಕ್ಕೆ 100 ಹೇಳ್ತಾ ಇದ್ದೀನಿ, ನೀವು ಸಕ್ಸಸ್ ಆಗೋದು ಗ್ಯಾರಂಟಿ. ಯಾವುದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಇವತ್ತಿನ ದಿವಸ ನಾವೇನ್ ಮಾಡೋಣ? ಈ ಒಂದು ನವೋದಯ ಮೆಂಟಲ್ ಎಬಿಲಿಟಿ ಚಾಪ್ಟರ್ 4 ಚಾಪ್ಟರ್ಗಳನ್ನ ಅಂತಂದ್ರೆ 4 ಅಧ್ಯಾಯಗಳನ್ನ ನಾನು ಆಲ್ರೆಡಿ ಮುಗಿಸ್ತಾ ಇದ್ದೀನಿ. ಅದು ಬೇಸಿಕ್ ಆಗಿ ನಿಮಗೇನು ಸಬ್ಜೆಕ್ಟ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ಆಗಸ್ಟ್ 1ನೇ ದಿನಾಂಕದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನಿಮ್ಗೆ 10 ಮಾನಸಿಕ ಸಾಮರ್ಥ್ಯ ಅಧ್ಯಾಯದ ಮ್ಯಾಗ ನವೋದಯದ ಮ್ಯಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ಹೌದಾ, ಯಾವ ರೀತಿ ರೂಲ್ಸ್ ಗಳ ಅದಾವ ಅನ್ನೋದು ನೀವೇನ್ ಮಾಡ್ಬೇಕ್ರಿ? ಮೊದಲು ಸ್ಪಷ್ಟವಾಗಿ ತಿಳ್ಕೊಡ್ರಿ. ನೀವು 1ನೇ ತಾರೀಕಿನಿಂದ ಏನ್ ಮಾಡೋಣಪ್ಪ ಅಂತಂದ್ರೆ ಪ್ರತಿಯೊಂದು ಅಧ್ಯಾಯದ ಮೇಲೆ ನಾನು ನಿಮ್ಗೆ ಪ್ರಶ್ನೆಗಳನ್ನ ತರ್ತಾ ಇರ್ತೀನಿ. ನೀವು ಅದನ್ನ ಸಾಲ್ವ್ ಮಾಡ್ತಾ ಹೋದ್ರೆ 40 ಪ್ರಶ್ನೆಗಳಿಗೆ 50 ಅಂಕಗಳು ಏನಾಗ್ತಾವ ಅಂದ್ರ ನಿಮ್ಮ ಜೇಬ್ನಲ್ಲಿ ಇರ್ತಾವ. ಇದೊಂದು ನಿಮ್ಗೆ ಗೊತ್ತಿರ್ಲಿ. ಹಾಗಾದ್ರೆ ಮೆಂಟಲ್ ಅಬಿಲಿಟಿ ಪ್ರಶ್ನೆ ಒಂದು ನೀವು ತಿಳ್ಕೊಂಡ್ರೆ ಆಯ್ತಾ? ಇಲ್ಲ, ನೀವೇನ್ ಮಾಡಬೇಕು? ಗಣಿತದ ಪ್ರಶ್ನೆಗಳನ್ನು ಸಹ ನೀವು ಬಿಡಿಸ್ಬೇಕು. ಆಮೇಲೆ ಅದಕ್ಕಿಂತ ಪ್ರಮುಖವಾಗಿ ಗದ್ಯ ಭಾಗವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಹೌದಾ? ಗದ್ಯ ಭಾಗವನ್ನ ನೀವೇನಾದ್ರೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ಯಾ ಆದ್ರೆ ನಿಮ್ಗೆ ಏನಾಗ್ತದ ಅಂತಂದ್ರ ನೀವ್ ಏನ್ ಅನ್ಕೊಂಡಿದಿರಲ್ಲ ಅಷ್ಟು ಅಂಕಗಳನ್ನ ನಿಮ್ಗೆ ಏನಾಗ್ತದ ಪಡಿಲಿಕ್ಕೆ ಒಂದು ಅವಕಾಶ ಆಗ್ತದ. ಹಂಗಿದ್ರ ಇವತ್ತಿನ ದಿವಸ ಏನ್ ಮಾಡೋಣ್ರಿ? ನಾವು ಆ ಒಂದು ನವೋದಯ 5ನೇ ಭಾಗವಾಗಿರ್ತಕ್ಕಂಥ ಕ್ವಶನ್ಸ್ ಆನ್ ಅನಾಲಜಿ, ಸಾದೃಶ್ಯದ ಚಿತ್ರಗಳು ಅಂತ ಹೇಳಿ ಬರ್ತದ. ಇದನ್ನ ನಾವೇನ್ ಮಾಡೋಣ? ಇವತ್ತಿನ ದಿವಸ ಬಿಡಿಸೋಣ. ಇದರಲ್ಲಿ ಟಾಪ್ 10 ಪ್ರಶ್ನೆಗಳನ್ನ ತಂದಿದ್ದೇನೆ. ಆ ಪ್ರಶ್ನೆಗಳನ್ನ ಯಾವ ರೀತಿ ಬಂದಿದ್ದಾವೆ ಅಂತ ನೋಡ್ಕೊಂಡು ನಿಮ್ ಬುಕ್ ನಲ್ಲಿ ಪ್ರತಿಯೊಂದು ಚಿತ್ರವನ್ನು ಏನ್ ಮಾಡ್ಬೇಕು? ನೀವು ಬಿಡಿಸ್ಬೇಕು. ಬಿಡಿಸಿ ಅದಕ್ಕೆ ಆನ್ಸರ್ ಅನ್ನ ಹಾಕ್ಬೇಕು. ಹೌದಾ? ಹಾಗಾದ್ರೆ ನಾವು ಬರ್ತಕ್ಕಂಥ ಸಂಡೇ ನಿಮ್ಗೆ ಏನ್ ಮಾಡ್ತೀನಿ? ಈ ಒಂದು 5 ಅಧ್ಯಾಯದ ಮೇಲೆ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ PDF ಮುಖಾಂತರ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ನಾವು ಕಳಿಸ್ತೀವಿ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪ್ರಿಂಟ್ ತೆಗೆದುಕೊಂಡು ನೀವೇನಾದ್ರೂ ಅಭ್ಯಾಸ ಮಾಡಿದ್ರೆ ಸಾಕು. ನೀವು ಜಸ್ಟ್ ನಾನು ಹೇಳಿದ್ನಲ್ಲ 5 ರಿಂದ 6 ದಿನಗಳಲ್ಲಿ ನೀವು ನವೋದಯದಲ್ಲಿ ಇರ್ತಕ್ಕಂಥ ಅರ್ಧ ಮಾರ್ಕ್ಸ್ ಅನ್ನ ನೀವೇನ್ ಮಾಡಬಹುದ್ರಿ? ಈಗಲೇ ಪಡಿಬಹುದು. ಯಾಕಂತಂದ್ರೆ 50 ಪ್ರಶ್ನೆ 40 ಪ್ರಶ್ನೆಗಳಿಗೆ 50 ಅಂಕವಾಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿಯನ್ನ ನೀವು 5-6 ದಿನದಲ್ಲಿ ಏನಾದ್ರೂ ಕಲಿತ್ಬಿಟ್ರೆ ನಿಮಗೆ ಮುಂದೆ ಏನ್ ಸಮಯ ಸಿಗ್ತದಪ್ಪ? ಗಣಿತವನ್ನ, ಮ್ಯಾಥಮೆಟಿಕ್ಸ್, ಹೌದಾ, ಮೋಸ್ಟ್ ಇಂಪಾರ್ಟೆಂಟ್ ಏನು ಸಬ್ಜೆಕ್ಟ್ ಆಗಿರ್ತದ. ಆಮೇಲೆ ಕನ್ನಡ ಲ್ಯಾಂಗ್ವೇಜ್, ಅದ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದ್ರೆ ಇಂಗ್ಲಿಷು, ಕನ್ನಡ ಇದ್ರೆ ಕನ್ನಡ, ಇವೆರಡೂ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ನವೋದಯ ಎಕ್ಸಾಮ್ ನಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಏನಾಗ್ತದ ಅಂದ್ರೆ ಬಹಳ ಸಮಯ ಅವಕಾಶ ಬೇಕಾಗ್ತದ. ಅದಕ್ಕೋಸ್ಕರ ನಾವೇನ್ ಮಾಡೋಣ? ಫಸ್ಟಿಗೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಮುಗಿಸಿ ನಾವು ರೆಡಿಯಾಗಿ ಕೂತ್ಕೊಳ್ಳೋಣ. ನಂತರ ಕನ್ನಡದ ಗದ್ಯ ಭಾಗದ ರೆಡಿ ಆಗೋಣ. ನಂತರ ಮ್ಯಾಥಮೆಟಿಕ್ಸ್ ಅನ್ನ ರೆಡಿ ಆದ್ವಿ ಅಂತಂದ್ರೆ ನಾವು ಎಲ್ಲಿ ಅನ್ಕೋತೀವಿ ಆ ಒಂದು ನವೋದಯ ಸೀಟ್ ಏನಾಗ್ತದ ನಮ್ಗ ಸಿಗ್ತದ. ಹಂಗಿದ್ರ ಯಾಕಿನ್ ತಡ ಮಾಡೋದು? ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಪ್ರಶ್ನೆ ಏನ್ ಕೊಟ್ಟಿದ್ದ ನೋಡ್ರಿ, ಒಂದು ಸಮಸ್ಯಾ ಚಿತ್ರ. ಹೌದು, ಇಲ್ಲಿ 2 ಜೋಡಿಗಳನ್ನ ಕೊಟ್ಟಿರ್ತಾರ. ಇಲ್ಲಿ ಉತ್ತರ ಚಿತ್ರದಲ್ಲಿರ್ತಕ್ಕಂಥ ಒಂದು ಜೋಡಿಯನ್ನ ನಾವು ಏನ್ ಮಾಡ್ಬೇಕ್ರಿ? ಇಲ್ಲಿ ಕಂಡು ಹಿಡಿಬೇಕಾಗ್ತದ. ಹಂಗಿದ್ರೆ ನೋಡ್ರಿ, ಇಲ್ಲಿ 2 ಜೋಡಿ, ಮೊದಲನೇ ಜೋಡಿ ಹೇಗೆ ಉತ್ತರವಾಗಿರುತ್ತದೋ ಈ ಜೋಡಿಗೆ ನಾವು ಅದೇ ರೀತಿ ಉತ್ತರವನ್ನ ಏನ್ ಮಾಡ್ಬೇಕ್ರಿ? ಕಂಡು ಹಿಡಿಬೇಕಾಗ್ತದ. ನೋಡ್ರಿ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತ ಒಂದು ವೃತ್ತವನ್ನ ಕೊಟ್ಟಾರ. ಹೌದಾ? ಒಂದು ವೃತ್ತವನ್ನ ಕೊಟ್ಟಾರ. ಈ ವೃತ್ತದೊಳಗ 2 ಭಾಗವನ್ನಾಗಿ ಈ ರೀತಿ ಮಾಡಿದ್ದಾರ. ಹೌದಾ? ಹಾಗಿದ್ರೆ ಇಲ್ಲಿರ್ತಕ್ಕಂಥ ಚಿತ್ರ ಈ ರೀತಿ ಇರುವಾಗ ನಾವು ಇದರಲ್ಲಿ ಏನ್ ಮಾಡ್ಬೇಕ್ರಿ? ಇವೆರಡು ಜೋಡಿಗೆ ಹೇಗೆ ಸಂಬಂಧವಿದೆಯೋ ಅದೇ ರೀತಿ ಈ ಜೋಡಿಗೆ ನಾವು ಸಂಬಂಧವನ್ನ ಗುರುತಿಸಿದಾಗ ನಮ್ಗೆ ಏನಾಗ್ತದ ಅಂದ್ರ ಈ ರೀತಿ ಚಿತ್ರವಾಗ್ತದ. ಯಾವ ರೀತಿ ಆಗ್ತದ ರೀ? ಈ ರೀತಿ ನೋಡ್ರಿ,
ಎಸ್, ಹಾಗಿದ್ರೆ ಈ ರೀತಿ ಚಿತ್ರವು ಯಾವ ಒಂದು ಉತ್ತರ ಚಿತ್ರದಲ್ಲಿದೆ ಅಂತೇಳಿ ನಾವೇನ್ ಮಾಡ್ಬೇಕ್ರಿ ಕಂಡುಹಿಡಿಬೇಕಾಗ್ತದ. ನೋಡ್ರಿ, ಒಂದನೇ ಆಯ್ಕೆ ರಾಂಗ್ ಆಗ್ತದ, ಎರಡನೇ ಆಯ್ಕೆನೂ ರಾಂಗ್ ಆಗ್ತದ, ಮೂರನೇ ಆಯ್ಕೆನೂ ರಾಂಗ್ ಆಗ್ತದ. ನಮ್ಮ ಉತ್ತರ ಚಿತ್ರದೊಳಗ ಡಿ ಏನಾಗ್ತದ ಸರಿಯಾದ ಉತ್ತರ ಆಗ್ತದ. ಹಾಗಿದ್ರ ಇದು ಅರ್ಥ ಆಯ್ತದ ಅನ್ಕೊಂಡಿನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಎರಡು ಜೋಡಿಗಳನ್ನ ನಾವೇನ್ ಮಾಡ್ಬೇಕು ಉತ್ತರವನ್ನ ನೋಡ್ಕೋಬೇಕು. ಆಮೇಲೆ ಪ್ರಶ್ನೆ ಚಿತ್ರದಲ್ಲಿ ಏನಾಗ್ತದ ನಮ್ಗ ಉತ್ತರ ಹುಡುಕ್ಲಿಕ್ಕೆ ಅನುಕೂಲ ಆಗ್ತದ. ಹಂಗಾದ್ರೆ ಮುಂದಿನ ಚಿತ್ರವನ್ನ ನೋಡೋಣ. ಬಹಳ ಈಜಿ ಆಗಿರ್ತತಿ. ನೀವೇನ್ ಮಾಡ್ರಿ ಸ್ಪಷ್ಟವಾಗಿ ಎಲ್ಲವನ್ನ ನೋಡ್ಕೋರಿ. ಆಮೇಲೆ ಈ ಕ್ಲಾಸ್ ಮುಗಿದ ನಂತರ ವಿಡಿಯೋ ಪಾಸ್ ಮಾಡಿ ಪ್ರತಿಯೊಂದು ಡಯಾಗ್ರಾಮ್ ಅನ್ನ ನಿಮ್ ಬುಕ್ ನಲ್ಲಿ ತೆಗೆದು ನೀವು ಆನ್ಸರ್ ನ ರೈಟ್ ಹಾಕೊಂಡ್ರೆ ಆಯ್ತು. ನಿಮ್ಗೆ ಏನಾಗ್ತದೆ ಮತ್ತೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದ. ಹಂಗಿದ್ರೆ ನೋಡ್ರಿ, ಇಲ್ಲೊಂದು ಚಿತ್ರ ಕೊಟ್ರ. ಇವೆರಡು ಜೋಡಿ ಚಿತ್ರಕ್ಕೆ ಏನ್ ಸಂಬಂಧ ಅದಾರಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ವೃತ್ತವನ್ನ ಏನ್ ಮಾಡ್ರಿ ದೊಡ್ಡ ವೃತ್ತವನ್ನಾಗಿ ಮಾಡ್ಯಾರ, ಈ ತರ ವೃತ್ತವನ್ನ ಮಾಡ್ಯಾರ. ಹಾಗಿದ್ರೆ ಈ ವೃತ್ತ ದೊಡ್ಡದಾಗ್ಯದ, ನಾವೇನ್ ಮಾಡೋಣ್ರಿ ಇದು ಒಂದು ತ್ರಿಭುಜವನ್ನ ದೊಡ್ಡದಾಗಿ ಮಾಡ್ಕೋಣ. ಹೌದಾ? ಹಂಗಿದ್ರೆ ನೋಡ್ರಿ, ಆಮೇಲೆ ಏನಾಗಿದೆ ಚೌಕವನ್ನ ಏನ್ ಮಾಡಿರಿ ಇಲ್ಲಿ ಮೇಲ್ಗಡೆ ಇಟ್ಟಿದ್ದಾರ. ಎಲ್ಲಿ ಇಟ್ಟಿದಾರ್ರಿ? ಮೇಲ್ಗಡೆ ಇಟ್ಟಿದಾರ. ನಮಗೇನದ ಇಲ್ಲಿ ವೃತ್ತ ಅದ. ಹೌದಾ? ಏನದ? ವೃತ್ತ ಅದ. ಈ ವೃತ್ತವನ್ನ ನಾವ್ ಏನ್ ಮಾಡೋಣ ಮೇಲ್ಗಡೆ ಇಟ್ಕೊಳ್ಳೋಣ. ಆಮೇಲೆ ಏನ್ ಮಾಡ್ಯಾರಿ ತ್ರಿಭುಜವನ್ನ ಕೆಳಗಡೆ ಇಟ್ಟಾರ. ಇಲ್ಲಿ ಏನ್ ಮಾಡೋಣ ಚೌಕವನ್ನ ಈ ರೀತಿ ನಾವು ಕೆಳಗಡೆ ಚಿತ್ರೀಕರಿಸೋಣ. ಹಂಗಿದ್ರ ಈ ಚಿತ್ರ ಯಾವ ಒಂದು ಉತ್ತರ ಚಿತ್ರದೊಳಗೆ ಕಂಡ್ರಿ? ಇಲ್ಲಿ ಚೌಕದ, ಇಲ್ಲಿ ವೃತ್ತದ, ಇಲ್ಲಿ ತ್ರಿಭುಜದ. ಹಂಗಿದ್ರ ಯಾವ್ದಾಗ್ತದ್ರಿ? ಚೌಕ, ವೃತ್ತ, ತ್ರಿಭುಜ ಏನಾಗ್ತದ? ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಹೆಂಗ್ ನೋಡ್ರಿ, ಈ ಒಂದು ವೃತ್ತವನ್ನ ಏನ್ ಮಾಡ್ಯಾರ ಇಲ್ಲಿ ದೊಡ್ಡ ವೃತ್ತವನ್ನಾಗಿ ಮಾಡ್ಯಾರ. ಅದರ ಹತ್ತಿರದಲ್ಲಿರ್ತಕ್ಕಂಥ ಚೌಕವನ್ನ ಏನ್ ಮಾಡ್ಯಾರ ಅದರ ಮೇಲ್ಗಡೆ ಇಟ್ಟಾರ. ಆಮೇಲೆ ಅದರ ಹತ್ತಿರ ಇರ್ತಕ್ಕಂಥ ತ್ರಿಭುಜನು ಅದರ ಕೆಳಗಡೆ ಇಟ್ಟಾರ. ನಾವು ಏನ್ ಮಾಡಿದ್ರಿ ಇಲ್ಲಿ ಏನ್ ಮಾಡಿದ್ರಿ ಒಂದು ದೊಡ್ಡದಾದ ತ್ರಿಭುಜವನ್ನ ಮಾಡ್ಕೋತೀವಿ. ಆಮೇಲೆ ಏನ್ ಮಾಡ್ತೀವಿ ವೃತ್ತವನ್ನ ಏನ್ ಮಾಡ್ತೀವಿ ಮೇಲ್ಗಡೆ ಇಡ್ತೀವಿ ನಾವು. ಎಸ್, ಹೌದಾ? ವೃತ್ತವನ್ನ ಏನ್ ಮಾಡ್ತೀವಿ ಮೇಲ್ಗಡೆ ಇಡ್ತೀವಿ. ಆಮೇಲೆ ಅದರ ಕೆಳಗಡೆ ಏನ್ ಮಾಡ್ತೀವಿ ಚೌಕವನ್ನ ಹಾಕ್ತಿವಿ. ಹಾಗಾದ್ರೆ ಇವೆರಡು ಜೋಡಿ ಚಿತ್ರಗಳ ಹೇಗೆ ನಮಗೆ ಉತ್ತರ ಆಯ್ತೋ ಅದೇ ರೀತಿ ಪ್ರಶ್ನೆಯ ಒಂದು ಚಿತ್ರದಲ್ಲಿ ನಮಗೆ ಉತ್ತರ ಚಿತ್ರ ಏನಾಗ್ತದ ಈ ರೀತಿ ನಮ್ಗ ಸಿಗ್ತದ. ನೋಡ್ರಿ, ಇಷ್ಟೇ ಈಜಿ ಇರ್ತದ. 5ನೇ ಅಧ್ಯಾಯ ನೀವು ಈ ರೀತಿ ಮಾಡಿಸಿದ್ದೆ ಆದ್ರೆ ನಿಮಗ 4 ಮಾರ್ಕ್ಸ್ಗಳು ಏನಾಗ್ತಾವ ನಿಮ್ಮ ಜೋಬಿನಲ್ಲಿ ಇರ್ತಾವ. ಈ ಒಂದು 5ನೇ ಅಧ್ಯಾಯವನ್ನ ನೀವು ಸಂಪೂರ್ಣವಾಗಿ ನೋಡಿದ್ರ ಇವತ್ತೇ ಈ ಕ್ಷಣನ 4 ಮಾರ್ಕ್ಸ್ಗಳು ನಿಮ್ಮ ಜೇಬಿನೊಳಗ. ಹಂಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬಹುದು. ಜಸ್ಟ್ ನೋಡ್ರಿ, ಇಲ್ಲಿ ಟಿ ಅಂತಕ್ಕಂಥ ಒಂದು ಚಿಹ್ನೆ ಅದ. ಹೌದಾ? ಇದು ಏನಾಗ್ಯದ ಈ ರೀತಿ. ಹೌದಾ? ನೀರಿನ ಬಿಂಬ ನೋಡಿರ್ತಾರಲ್ಲ. ಹೌದಾ? ಮೇಲ್ಗಡೆ ಇರ್ತಕ್ಕಂಥ ಬಾಣ ಚಿಹ್ನೆ ಕೆಳಗಡೆ ಆಗಿರ್ತದ. ಆ ರೀತಿ ಒಂದು ನೀರಿನ ಬಿಂಬ ತರ ಏನಾಗ್ಯದಪ್ಪ ಅಂತ ಇಲ್ಲಿ ಇವೆರಡು ಜೋಡಿಗಳ ಹೊಂದಾಣಿಕೆ ಆಗ್ಯದ. ಇದು ಚಿತ್ರ ಯಾವ ರೀತಿ ರೆಡಿ ಆಗ್ತದ ಅಂದ್ರೆ ಹಿಂಗಿರ್ತಕ್ಕಂಥ ಚಿತ್ರವನ್ನು ನಾವು ಏನ್ ಮಾಡ್ಬೇಕ್ರಿ ಈ ತರ ನಾವು ಕೆಳಗಡೆ ನೋಡ್ಬೇಕಾಗ್ತದ. ಹಾಗಿದ್ರೆ ಇಲ್ಲಿ ನೋಡ್ರಿ, ಇದರಲ್ಲಿ ಯಾವುದೇ ಒಂದು ಕ್ರಾಸ್ ಗೆರೆಯನ್ನ ಬಂದಿಲ್ಲ. ಹೌದಾ? ಬಂದಿಲ್ಲ ಅಂತಂದ್ರೆ ಬಹಳ ಈಜಿಯಾಗಿ ಕಂಡುಹಿಡಿಬಹುದು ಇದನ್ನ. ಇದು ಏನಾಗ್ತದ ರಾಂಗ್ ಆಗ್ತದ. ಹೌದಾ? ಇದು ಮೇಲ್ಮುಖ ಮಾಡ್ಯದ. ಹೌದಾ? ಇದು ಏನಾಗಬೇಕು ನಮಗೆ ಕೆಳಮುಖ ಮಾಡ್ಬೇಕು. ಇದು ಮೇಲ್ಮುಖದ ರಾಂಗ್ ಆಗ್ತದ. ಇದು ಕೆಳಮುಖ ಆಗ್ಯದ. ಆದ್ರೆ ಏನಾಗ್ಯದ ಇದು ಇಲ್ಲಿ ಒಂದು ವೃತ್ತ ಏನಾಗ್ಯದ ಫಿಲ್ ಆಗ್ಯದ. ಇದು ಈ ಕಡೆ ಇರೋದ್ರಿಂದ ಇದು ಈ ಕಡೆ ಇದು ರಾಂಗ್ ಆಗ್ತದ. ನಮ್ಗೆ ಯಾವ್ದಾದ್ರು ಉತ್ತರ ತಿಳಿಲಿಲ್ಲ ಅಂತಂದ್ರೆ ಉಳಿದ ಚಿತ್ರಗಳು ಇದಕ್ಕೆ ಸಂಬಂಧ ಇದೆಯೋ ಇಲ್ಲವೋ ಎಂದು ನೋಡಿಕೊಂಡು ನಾವೇನ್ ಮಾಡ್ಬೇಕು ಅವನ ಆಪ್ಷನ್ಸ್ ಗಳನ್ನ, ಹೌದಾ, ಆಯ್ಕೆಗಳನ್ನ ತೆಗೆಯುತ್ತಾ ಹೋದಾಗ ಏನಾಗ್ತದೆ ಉತ್ತರ ಚಿತ್ರ ತಾನಾಗೆ ನಮ್ಗೆ ಏನಾಗ್ತದ ಸಿಗ್ತದ. ಹಾಗಿದ್ರ ನಮಗ ಜೋಡಿ ಚಿತ್ರ ಯಾವ್ದಾಗ್ತದ್ರಿ? ಡಿ ಇಸ್ ರೈಟ್ ಆನ್ಸರ್ ಆಗ್ತದ. ಹಾ ನೋಡ್ರಿ, ಜಸ್ಟ್ ಇಲ್ಲಿ ಏನಾಗಿದೆ ನೋಡ್ರಿ, ಸಮಸ್ಯಾ ಚಿತ್ರದ, ಇಲ್ಲಿ ಉತ್ತರ ಚಿತ್ರದ, ಇಲ್ಲಿ ಏನ್ ಮಾಡ್ಯಾರಂದ್ರ 90 ಡಿಗ್ರಿ. ಅವಾಗ ಏನಾಗೈತೆ ಈ ಉತ್ತರ ಚಿತ್ರ ಬಂದದ. ಇದನ್ನು ನಾವ್ ಏನ್ ಮಾಡೋಣ ಅಂದ್ರ 90 ಡಿಗ್ರಿ ತಿರುಗಿಸಿದ್ರ ಈ ರೀತಿ ನಮ್ಗೆ ಏನಾಗ್ತದ ಜೋಡಿ ಚಿತ್ರ ಬರ್ತದ. ಎಸ್, ಈ ರೀತಿ ಚಿತ್ರ ಎಲ್ಲಿದೆ ನೋಡ್ರಿ. ಎಸ್, ರಾಂಗ್ ಆಗ್ತದ, ಇದು ರಾಂಗ್ ಆಗ್ತದ, ಇದು ರಾಂಗ್ ಆಗ್ತಾರ. ಉತ್ತರ ಎಲ್ಲಿದೆ ಅಂದ್ರ ಸಿ ಒಳಗದ. ಇವನ್ ಹೆಂಗ ಕಂಡುಹಿಡಿಬೇಕ್ರಿ? ನಾ ಹೇಳಿದ್ನಲ್ಲ ಮೊದಲು ಇವ್ ಯಾವ ಜೋಡಿ ಚಿತ್ರದಲ್ಲಿ ನಮಗೆ ಇದು ಆನ್ಸರ್ ಸಿಗ್ತದ, ಜೋಡಿ ಚಿತ್ರವನ್ನ ಯಾವ ಹೋಲಿಕೆ ಆಗ್ತದ ಅದೇ ರೀತಿ ನಮ್ಗೆ ಪ್ರಶ್ನೆಯ ಚಿತ್ರದೊಳಗ ಹೋಲಿಕೆ ಆಗ್ಬೇಕು. ಅರ್ಥ ಮಾಡ್ಕೋರಿ, ಇವೆರಡು ಏನು ಹೋಲಿಕೆ ಆಗ್ತದಲ್ಲ ಇವು ಎರಡು ಏನಾಗ್ತದ ಅದೇ ರೀತಿ ಹೋಲಿಕೆ ಆಗ್ಬೇಕು. ಅವಾಗ ನಾವೇನ್ ಮಾಡಿದ್ರು ಆಯ್ಕೆಗಳನ್ನ ತೆಗೆದು ಮೆಥಡ್ ಕಲಿಬೇಕು ನಾವು. ಹೌದಾ? ನೋಡ್ರಿ, ಆಯ್ಕೆಗಳನ್ನ ನೋಡಿ ಇದೊಂದು ಆಯ್ಕೆ ಆಗಲ್ಲ, ಯಾಕಂದ್ರೆ ಅಡ್ಡಗೆರೆ ಬಂದಿದ್ರಿಂದ ಆಗೆ ಆಗಲ್ಲ. ಇನ್ನು ಮೂರು ಉಳಿತಾವ, ಕನ್ಫ್ಯೂಸ್ ಏನಾಗ್ತದ ಈ ಕಡೆ ಮುಖ ಮಾಡಿದ್ರಿಂದ ಇದು ಆಗೋದಿಲ್ಲ. ಇದು ಸೇಮ್ ನೋಡ್ರಿ, ಪ್ರಶ್ನೆ ಚಿತ್ರ ಏನಿದೆ ಉತ್ತರ ಚಿತ್ರ ಅದೇ ತರ ಅಲ್ಲ. ಪ್ರಶ್ನೆ ಚಿತ್ರ ಇದೆಯಲ್ಲ ಅದಕ್ಕೆ ಇದನ್ನು ತೆಗೆದು ಬಿಟ್ರೆ ನಮ್ಮ ಉತ್ತರ ಚಿತ್ರ ತಾನಾಗೆ ಸಿಗ್ತೈತಿ. ಕೆಲವೊಂದಿಷ್ಟು ಡಿಫಿಕಲ್ಟ್ ಇದ್ರೆ ಮಾತ್ರ ಮಾಡೋದು, ಇಲ್ಲ ಅಂದ್ರೆ ನಾವು ಎರಡೂ ಜೋಡಿ ಚಿತ್ರಗಳನ್ನ ನೋಡ್ಕೊಂಡು ಪ್ರಶ್ನೆ ಚಿತ್ರ ಯಾವ್ದಾಗ್ತದ ಅಥವಾ ಉತ್ತರ ಚಿತ್ರ ಯಾವ್ದಾಗ್ತದ ಅಂತೇಳಿ ನೋಡ್ಬೇಕು. ಜಸ್ಟ್ ನೋಡೋಣ. ಹಾ ನೋಡ್ರಿ, ಇಲ್ಲಿ ಏನಾಗಿದೆ ನೋಡ್ರಿ, ಇದು ಎರಡು ಜೋಡಿ ಚಿತ್ರಗಳ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ನೋಡ್ರಿ. ಒಂದು ಚೌಕದ 3 ವೃತ್ತದ, ಇದರ ಜೋಡಿ ಚಿತ್ರ 3 ಚೌಕದ 1 ವೃತ್ತದ. ಹಂಗಿದ್ರ ನಮಗೇನಾಗ್ಬೇಕಿಲ್ರಿ 3 ತ್ರಿಭುಜಗಳು ಒಂದು ಏನಾಗ್ಬೇಕ್ರಿ ನಮ್ಗ 90 ಡಿಗ್ರಿ ಒಂದು ಆಂಗಲ್ ಅದ. ಹೌದಾ? ಹಂಗಿದ್ರೆ ಯಾವ್ದದ ನೋಡ್ರಿ 1 2 3 1. ಎಸ್, ರೈಟ್ ಆನ್ಸರ್ ಇದೇ ಸಿಗ್ತೈತಿ. ಹೆಂಗ್ ಸಿಕ್ತ ಹೇಳ್ರಿ? 3 ತ್ರಿಭುಜ ಇಲ್ಲಿ ಏನ್ ಮಾಡ್ಯಾನ, ಒಂದು ಚೌಕ, ಹೌದಾ,
ಒಂದು ಚೌಕ 3 ವೃತ್ತ, ಇದೇ ಜೋಡಿಗೆ ಒಂದು ವೃತ್ತ 3 ಚೌಕ ಮಾಡ್ಯಾನ. ಇಲ್ಲಿ ನಾವೇನ್ ಮಾಡ್ಬೇಕ್ರಿ, ನಮ್ಮ ಉತ್ತರ ಸಿಗಬೇಕಾದ್ರೆ ಇಲ್ಲಿ 3 ತ್ರಿಭುಜಗಳು ಒಂದು ಗೆರೆ ಹಾಕ್ಬೇಕು. ಎಷ್ಟು ತ್ರಿಭುಜಗಳು ಆಗ್ಬೇಕ್ರಿ ಇದ್ರೊಳಗ? 3 ತ್ರಿಭುಜಗಳು ಇದೇ ಅದಲ್ಲ, ಈ ರೀತಿ ಒಂದ್ ಗೆರೆ ಹಾಕ್ಬೇಕು. ಹಂಗಾದ್ರೆ ನಮ್ಮ ಉತ್ತರ ಏನಾಗ್ತದ? ಎ ಆಗ್ತದ. ಎಸ್. ಮುಂದಿನ ಚಿತ್ರ ನೋಡೋಣ. ಹಾ ನೋಡ್ರಿ, ಒಂದು ವೃತ್ತದಲ್ಲಿ ಎಷ್ಟು ಗೆರೆಗಳದಾವ ಅಂತ ನೋಡ್ಕೊಂಡ್ಬಿಡ್ಬೇಕು. 1 2 3 4 5 6 7 8 ಎಷ್ಟು ಗೆರೆಗಳದಾವ್ರಿ? 8 ಗೆರೆಗಳದಾವ. ಹಂಗಿದ್ರೆ ನಾವು ಏನ್ ಮಾಡ್ಬೇಕ್ರಿ, 8 ಗೆರೆಗಳ ವೃತ್ತವನ್ನ ತಯಾರು ಮಾಡ್ಬೇಕು. ಎಲ್ಲಿದಾರಿ? 1 2 3 4 5 6 7 8. ರೈಟ್ ಆನ್ಸರ್. ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ 8 ಏನಪ್ಪಾ ಅಂತಂದ್ರೆ ಸರಳ ರೇಖೆ ಅದ. ಇಲ್ಲಿ ನಮ್ಗೆ ಎಷ್ಟು ಬೇಕ್ರಿ? 8 ಸರಳ ರೇಖೆ ಇದೆ, ಜೋಡಿ ಬೇಕಾಗ್ಯದ. ಇದು ಎಷ್ಟು ಸರಳ ರೇಖೆ ಅದಾವ್ರಿ? ಇಲ್ಲಿ 8 ಸರಳ ರೇಖೆ ಅದಾವ. ಅದಕ್ಕೋಸ್ಕರ ಏನಾಗ್ತದಪ್ಪ ಅಂತಂದ್ರೆ ಇದು ನಮಗ ಉತ್ತರ ಚಿತ್ರ ಆಗ್ತದ. ಇದೇನ್ರಿ ನಮಗ ಉತ್ತರ ಚಿತ್ರ ಅಥವಾ ಜೋಡಿ ಚಿತ್ರ. ಎಸ್. ನೋಡ್ರಿ, ಇಲ್ಲಿ ಒಂದು ಚೌಕವದ. ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ತ್ರಿಭುಜವನ್ನ ದೊಡ್ಡದಾಗಿ ಮಾಡಿ ಚೌಕವನ್ನ ಚಿಕ್ಕದಾಗಿ ಮಾಡಿದಾರ, ಅದನ್ನ ತುಂಬಿದಾರ. ನಾವೇನ್ ಮಾಡ್ಬೇಕು, ಇಲ್ಲಿ ಚೌಕದ, ಇಲ್ಲಿ ತ್ರಿಭುಜವನ್ನ ದೊಡ್ಡದಾಗಿ ಮಾಡಿಕೊಂಡು ಏನ್ ಮಾಡ್ಬೇಕ್ರಿ? ತ್ರಿಭುಜವನ್ನ ದೊಡ್ಡ ಮಾಡ್ಕೋಬೇಕು. ಇಲ್ಲಿ ಏನ್ ಮಾಡ್ಯಾರ? ತ್ರಿಭುಜವನ್ನ ದೊಡ್ಡ ಮಾಡ್ಕೊಂಡು ಇಲ್ಲಿ ನಾವೇನ್ ಮಾಡ್ಬೇಕ್ರಿ? ತ್ರಿಭುಜವನ್ನ ಎಸ್. ಇದ್ರೊಳಗೆ ಏನ್ ಬೇಕ್ರಿ? ಚೌಕ ಬೇಕಾಗ್ತದ. ಚೌಕವನ್ನು ಮಾಡಿ ಏನ್ ಮಾಡ್ಯಾರ? ಇಲ್ಲಿ ಬಣ್ಣವನ್ನ ತುಂಬಿದಾರ. ಚೌಕದೊಳಗೆ ಏನ್ ಮಾಡ್ಯಾರ್ರಿ? ಬಣ್ಣವನ್ನ ತುಂಬಿದಾರ. ಹಂಗಿದ್ರ ಎಸ್, ಚೌಕದಾಗ ಏನ್ ಮಾಡ್ಯಾರ? ಬಣ್ಣ ತುಂಬಿ. ಈ ರೀತಿ ಚಿತ್ರ ಇಲ್ಲ ನೋಡ್ಬಿಡ್ರಿ. ಪಟ್ನ ನೀವ್ ಏನ್ ಮಾಡ್ತೀರಿ? ಹಾ ಎಸ್ ಸರ್, ಇಲ್ಲಿ ಅದಾರಿ ಚೌಕದರಿ ಅಂತ ಹೇಳಿ ರೈಟ್ ಆಗ್ತೀರಿ. ರಾಂಗ್ ಆಗ್ತದ. ಯಾಕಂದ್ರ ಇಲ್ಲಿ ಬಣ್ಣವನ್ನ ತುಂಬಿಲ್ಲ. ಏನಾಗ್ತದ? ಬಣ್ಣವನ್ನ ತುಂಬಿಲ್ಲ. ಹಂಗಿದ್ರೆ ನೋಡ್ರಿ, ಇದು ರಾಂಗ್ ಆಗ್ತದ, ಇದು ರಾಂಗ್ ಆಗ್ತದ, ಇದು ರಾಂಗ್ ಆಗ್ತದ. ನಮಗೆ ಡಿ ಇಸ್ ರೈಟ್ ಆನ್ಸರ್ ಆಗ್ತದ. ಯಾಕಂದ್ರ ನೋಡ್ರಿ, ಇದು ಜೋಡಿ ಚಿತ್ರ ಯಾವ ರೀತಿ ಅದ, ಇದು ಜೋಡಿ ಚಿತ್ರ ಯಾವ ರೀತಿ ಅದ, ಅದೇ ಪ್ರಕಾರ ನಾವ್ ಏನ್ ಮಾಡ್ಬೇಕ್ರಿ? ಇದು ಉತ್ತರ ನಮ್ಗೆ ಏನಾಗ್ತದ? ಡಿ ಆಗ್ತದ. ಹಾ, ಇಲ್ಲಿ ನೋಡ್ರಿ, 2 ವೃತ್ತಗಳನ್ನ ಕೊಟ್ಟಿದ್ದಾರ. ಒಂದು ಏನಪ್ಪಾ ಅಂತಂದ್ರ ಈ ರೀತಿ ನಮ್ಗೆ 2 ಸರಳ ರೇಖೆಯನ್ನ ಕೊಟ್ಟಿದ್ದಾರ. ಹೌದಾ? 2 ವೃತ್ತಗಳನ್ನ ಕೊಟ್ಟಿದ್ದಾರ ಮತ್ತು ಇಲ್ಲಿ ಒಂದು ಸರಳ ರೇಖೆಯನ್ನ ಕೊಟ್ಟಿದ್ದಾರ. ಜಸ್ಟ್ ಇಲ್ಲಿ ಏನ್ ಮಾಡ್ಯಾರ್ರಿ? ಒಂದ್ ನಿಮಿಷ, ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ, 2 ಸರಳ ರೇಖೆ, ಒಂದು ವೃತ್ತ ಕೊಟ್ಟಿದ್ದಾರೆ. ಹಂಗಿದ್ರೆ ನಮಗೇನಾಗಬೇಕಾಗಿದ್ರಿ? ಇಲ್ಲಿ 2 ಹೌದಾ ಅರ್ಧ ವೃತ್ತ ಮತ್ತು ಒಂದು ಚೌಕ. 2 ಅರ್ಧ ವೃತ್ತ, ಒಂದು ಚೌಕ. ಎಸ್, ಯಾವ್ದಿದೆ ನೋಡ್ರಿ? 2 ಅರ್ಧ ವೃತ್ತ, ಒಂದು ಚೌಕ ಎಲ್ಲಿದರಿ? ಹಾ, ಇಲ್ಲಿ ಒಂದು ನಿಮ್ಗೆ ಏನಾಗ್ತದ ನೋಡ್ರಿ? ಮಿಸ್ಟೇಕ್ ಆಗ್ತದ. ಯಾಕಂದ್ರ ಮೇಲಿರ್ತಕ್ಕಂತ ವೃತ್ತವು ಕೆಳಗಡೆ ಬಂದದ, ಕೆಳಗಿರ್ತಕ್ಕಂತ ಸರಳ ರೇಖೆ ಮೇಲ್ಗಡೆ ಹೋಗಿದೆ. ಹಾಗಿದ್ರೆ ಇಲ್ಲಿ ಅರ್ಧ ವೃತ್ತ ಕೆಳಗಡೆ ಬರ್ಬೇಕು, ಚೌಕ ಮ್ಯಾಗ ಹೋಗ್ಬೇಕು. ಹಂಗಿದ್ರೆ ನಮ್ಮ ಆನ್ಸರ್ ಬಿ ಆಗ್ತದ. ಇವೆರಡು ನೋಡ್ಲಿಕ್ಕೆ ಸೇಮ್ ಅದ, ಗೊತ್ತಿರ್ಲಿ. ಇವೆರಡು ನೋಡ್ಲಿಕ್ಕೆ ಚಿತ್ರಗಳ ಸೇಮ್ ಇದ್ದಾಗ ಇಲ್ಲಿ ನಾವು ಏನು ಬದಲಾವಣೆ ಆಗ್ಯದ ಮೊದಲ ಜೋಡಿ ಒಳಗ ಅಂತ ಹೇಳಿ ನಾವು ನೋಡ್ಕೋಬೇಕು. ಇಲ್ಲಿ ಬದಲಾವಣೆ ಏನಾಗಿದೆ? ವೃತ್ತ ಕೆಳಗೆ ಬಂದದ, ಇಲ್ಲಿ ಏನಾಗಿದೆ? ರೇಖೆಗಳ ಮೇಲ್ ಹೋಗ್ಯದ. ಅದೇ ರೀತಿ ನಾವು ಅರ್ಧ ವೃತ್ತ ಏನಾಗ್ಬೇಕ್ರಿ? ಕೆಳಗೆ ಬರ್ಬೇಕಾ? ಚೌಕ ಮೇಲ್ ಹೋಗ್ಬೇಕು. ಹಾಗಾದ್ರೆ ನಮ್ಮ ಜೋಡಿಗೆ ಏನಾಗ್ತದ? ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಬಹಳ ಈಜಿ ಇರ್ತದ. ನೀವೇನ್ ಮಾಡ್ಬೇಕ್ರಿ? ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಂಗಿದ್ರೆ ನೋಡ್ರಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಆದಷ್ಟು ವಿದ್ಯಾರ್ಥಿಗಳು ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಜಾಯಿನ್ ಆಗಿ ಯಾವುದೇ ₹1 ಖರ್ಚಿಲ್ಲದೆ ನೀವು ಮನೆಯಲ್ಲಿ ಇದ್ಕೊಂಡು ನವೋದಯ ಎಕ್ಸಾಮ್ ನಲ್ಲಿ ಚಾಂಪಿಯನ್ ಆಗ್ಬೇಕಾದ್ರೆ ನೀವು ಮಾಡುವುದಿಷ್ಟೇ. ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿದಿನ ನೀವು ಮನೆಯಲ್ಲಿ ಸ್ಟಡಿಯನ್ನ ಮಾಡಿ ಒಳ್ಳೆಯ ಸ್ಕೋರ್ ಅನ್ನ ಮಾಡ್ರಿ. ನಿಮ್ಮ ನವೋದಯ ಚಾಂಪಿಯನ್ ಕನಸನ್ನ ನೀವು ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಧನ್ಯವಾದಗಳು.